ಖಂಡ್ರೆ ಪರಿವಾರ 65 ವರ್ಷಗಳಿಂದ ಜಿಲ್ಲೆಯನ್ನು ಲೂಟಿ ಹೊಡೆಯುತ್ತಿದೆ. ಖಂಡ್ರೆ ಪರಿವಾರ ಮಾಡಿದ ಕರ್ಮಕಾಂಡ ಹೊರಗೆ ಬರಲೇಬೇಕು. ಮೋದಿ ಸರ್ಕಾರದಲ್ಲಿ ಐಟಿ, ಇಡಿ, ಸಿಬಿಐ ಎಲ್ಲವೂ ಸ್ವತಂತ್ರವಾಗಿವೆ ಎಂದು ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಹೇಳಿದರು. ಐಟಿ ದಾಳಿ ವಿಚಾರಕ್ಕೆ ಖೂಬಾ ಷಡ್ಯಂತರ ಎಂಬ ಖಂಡ್ರೆ ಆರೋಪ ವಿಚಾರವಾಗಿ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಖೂಬಾ, ಐಟಿ, ಇಡಿ ಅವರು ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳೋದು ಖಂಡ್ರೆ ಅವರ ಮೂರ್ಖತನ. ಜ್ಞಾನದ ಕುರಿತು ಬಿಜೆಪಿಗೆ ಸಾಗರ್ ಖಂಡ್ರೆ ಓಪನ್ ಚಾಲೆಂಜ್ ವಿಚಾರವಾಗಿ ಮಾತನಾಡಿದ ಅವರು, ಅವರ ತಂದೆ ಈಶ್ವರ್ ಖಂಡ್ರೆಗೆ ನಾನು ಓಪನ್ ಚಾಲೆಂಜ್ ಹಾಕಿದ್ದೆ, ಈಗ ಅವರ ಮಗ ಏನ್ ಮಾಡ್ತಾನೆ ನೋಡೋಣ ಎಂದರು. ಇಂದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ರಘುನಾಥರಾವ್ ಮಲ್ಕಾಪುರಿ ಅವರು, MG ಮುಳೆ ಅವರು, ಬಸವರಾಜ ಅವರ ಜೊತೆಯಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗಾಗಿ ಇವಾಗ ನಾವು ಜಿಲ್ಲಾ ಆಡಳಿತ ಕಚೇರಿಗೆ ನಾವು ಹೊರಡ್ತಾ ಇದ್ದೀವಿ. ನಾಮಿನೇಷನ್ಗೆ ಆಗುತ್ತಾ ಫಡ್ನವೀಸ್ ಅವರು ಬರ್ತಾರೆ, ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಪ್ರಮುಖರು ಇರ್ತಾರೆ, ಮತ್ತು ಮುಂದಿನ ಪ್ರಚಾರಗಳಲ್ಲಿ ಅನೇಕ ರಾಷ್ಟ್ರದ ಮತ್ತು ರಾಜ್ಯ ನಾಯಕರುಗಳು ಬರ್ತಾರೆ. ಆ ಪರಿವಾರ 65 ವರ್ಷದಿಂದ ಜಿಲ್ಲೆಯನ್ನು ಲೂಟಿ ಮಾಡಿದೆ. ಕರ್ಮಕಾಂಡವನ್ನು ಹೊರಗೆ ಬರಲೇಬೇಕು. ಅವರು ಏನು ಕರ್ಮ ಮಾಡಿದಾರೋ ಅದರ ಫಲವನ್ನು ಅವರು ಉಳ್ಳಲೇಬೇಕು. ಹೀಗಾಗಿ ಮೋದಿ ಸರ್ಕಾರದಲ್ಲಿ IT ಆಗಲಿ, CBI ಆಗಲಿ, ED ಆಗಲಿ ಎಲ್ಲವೂ ಸ್ವತಂತ್ರ ಸಂಸ್ಥೆಗಳು, ಸ್ವಾಯತ್ತ ಹೊಂದಿದಂಥ ಸಂಸ್ಥೆಗಳು. ಅವರವರ ಕೆಲಸಗಳನ್ನು ಅವ್ರು ಮಾಡ್ತಾರೆ. ನಮ್ಮ ಸರ್ಕಾರವು ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹೀಗಾಗಿ ನಾನು ಮಾಡಿಸಿದೆ ಅನ್ನುವಂಥದ್ದನ್ನು ಅವರು ಎಷ್ಟು ಮೂರ್ಖರಿದ್ದಾರೆ ಅನ್ನುವಂಥದ್ದನ್ನು ಜಿಲ್ಲೆಯ ಜನತೆ ಅರ್ಥವನ್ನು ಮಾಡ್ಕೊಳ್ಬೇಕು. ಅದೇ ಎಷ್ಟು ಮೂರ್ಖರಿದ್ದಾರೆ ಅಂತ ಅವ್ರ ತಂದೆಯವರಿಗೆ ಓಪನ್ ಚಾಲೆಂಜ್ ಮಾಡಿದ್ದು ಭಾರತ ಇತಿಹಾಸದಲ್ಲೇ ನಾನೇ ಇದೆ. ಅವ್ರ ತಂದೆನೇ ಬರಲಿಲ್ಲ ಓಪನ್ ಚಾಲೆಂಜಿಗೆ. ಈ ಮಗ ಏನು ಮಾಡ್ತಾನೆ ಅವನು ಪಾಪ. ಆ ಖಂಡ್ರೆ ಅವ್ರಿಗೆ ಏನಾದರೂ ಮನಸ್ಸು ತಲೆ ಅದೇನ್ರಿ, ನಿಮಗೆ ಏನಾದರೂ ಒಂದು ಶಬ್ದವನ್ನು ಬಳಸಿ ಸುಮ್ಮನೆ ಅಹಂಕಾರದ ಶಬ್ದಗಳನ್ನು ಬಳಸ್ತಾರೆ ಅಷ್ಟೇ ಹೊರತಾಗಿ ಮೋದಿದು ಗ್ಯಾರಂಟಿ ಉಪಯೋಗ ಮಾಡ್ಕೊಂಡಿದ್ರೆ ಲಾಭಾರ್ಥಿಗಳು ಇವತ್ತು 80 ಕೋಟಿ ಜನ ಇದ್ದಾರೆ. 25 ಕೋಟಿ ಬಡವರು ಬಡತನ ರೇಖೆಗಳ ಕೆಳಗಿರುವಂಥವರು ಮೇಲೆದ್ದಿದ್ದಾರೆ. ಇವತ್ತು ನಿಯೋ ಮಿಡಲ್ ಕ್ಲಾಸ್ ಅನ್ನುವಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ದೇಶದಲ್ಲಿ ಜನ್ಮವನ್ನು ತಾಳಿದೆ ಮತ್ತು ದೇಶದ ಅರ್ಥವ್ಯವಸ್ಥೆಯನ್ನು ಹೆಚ್ಚಾಗಿದೆ. 2014ಕ್ಕಿಂತ ಮುಂಚೆ ಇರುವಂಥ ಪ್ರತಿ ನಾಗರಿಕನ ಆದಾಯ 74,000 ಈಗ 2 ಲಕ್ಷ ಏರಿದೆ. ಇವೆಲ್ಲವೂ ಮೋದಿ ಸರ್ಕಾರದ ಗ್ಯಾರಂಟಿಯ ಲಾಭಗಳನ್ನು ಪಡೆದಿದ್ದರ ಪರಿಣಾಮವಾಗಿಯೇ ಎಲ್ಲ ವರ್ಗಗಳಲ್ಲಿಯೂ ಆರ್ಥಿಕವಾಗಿ ಏಳಿಗೆ ಕಾಣ್ತಾ ಇದೆ. ಇದನ್ನು ಈಶ್ವರ್ ಖಂಡ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು. 2024ರ ನಮ್ಮ ಸಂಕಲ್ಪ ಪತ್ರ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ರೈತರಿಗೆ ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಂಥ ಎಲ್ಲ ಯೋಜನೆಗಳ ಲಾಭಗಳನ್ನು ಅರಿತು ಆ ಯೋಜನೆಗಳೇ ಮತ್ತೆ ನಾವು ಮುಂದುವರಿಸಿದ್ದೀವಿ. ಮತ್ತು ಈ ಬರುವಂಥ 5 ವರ್ಷದಲ್ಲಿ ಅನೇಕ ಹೊಸ ಯೋಜನೆಗಳು ಈ 4 ವರ್ಗಗಳಿಗೆ ಕೊಟ್ಟಿದ್ದೀವಿ. ಹೀಗಾಗಿ ದೇಶ 2047ರಲ್ಲಿ ಇಡೀ ವಿಶ್ವದಲ್ಲಿ ಅತಿ ಶ್ರೀಮಂತ ರಾಷ್ಟ್ರವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 4 ವರ್ಗದ ಏಳಿಗೆಯನ್ನು ನೋಡುವಂಥ ನಮ್ಮ ಸಂಕಲ್ಪ ಪತ್ರವಾಗಿದೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.